ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಬೋನ್ ಲೇಕ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯಲ್ಲಿ ಅಲ್ಲಲ್ಲಿ ಅಡಲ್ಟ್ ಸೀನ್ಗಳಿದ್ದು ಕ್ಲೈಮ್ಯಾಕ್ಸ್ ನಲ್ಲಿ ತುಂಬಾನೇ ಶಾಕಿಂಗ್ ಹಾಗೂ ಅನ್ಕಂಫರ್ಟಬಲ್ ಫೀಲ್ ಆಗುವ ಟ್ವಿಸ್ಟ್ ಒಂದು ರಿವೀಲ್ ಆಗುತ್ತೆ. ಸೊ ಒಂದು ವೇಳೆ ನೀವು ಈ ವಿಡಿಯೋ ನೋಡಿದ ನಂತರ ಮೂವಿ ನೋಡೋರಾದ್ರೆ ದಯವಿಟ್ಟು ನಾನು ಹೇಳಿದ ಆ 2 ಪಾಯಿಂಟ್ಸ್ ಗಳನ್ನ ತಲೆಯಲ್ಲಿಟ್ಕೊಂಡು ಸ್ಟಾರ್ಟ್ ಮಾಡಿ. ಇನ್ನು ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಡೇವಿಡ್ ಹಾಗೂ ಸೇಜ್ ಎಂಬ ಇಬ್ಬರು ಕಪಲ್ಸ್ ತಮ್ಮ ವೀಕೆಂಡ್ ಅನ್ನ ಎಂಜಾಯ್ ಮಾಡೋದಕ್ಕೆ ಅಂತ ಸಿಟಿಯಿಂದ ತುಂಬಾನೇ ದೂರದಲ್ಲಿ ಹಾಗೂ ಕಾಡಿನ ಮಧ್ಯದಲ್ಲಿದ್ದ ಒಂದು ಗೆಸ್ಟ್ ಹೌಸ್ ಅನ್ನ ಬುಕ್ ಮಾಡಿರ್ತಾರೆ. ಇವರು ಗೆಸ್ಟ್ ಹೌಸ್ ರೀಚ್ ಆಗಿ ತಮ್ಮ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರುವಾಗ ನಾವು ಕೂಡ ವೀಕೆಂಡ್ ಗೆ ಈ ಗೆಸ್ಟ್ ಹೌಸ್ ಅನ್ನ ಬುಕ್ ಮಾಡಿದೀವಿ ಅಂತ ಮತ್ತಿಬ್ಬರು ಕಪಲ್ಸ್ ಅಲ್ಲಿಗೆ ಬರ್ತಾರೆ. ಚೆಕ್ ಮಾಡಿದಾಗ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಇಬ್ಬರ ಹೆಸರಲ್ಲೂ ಕೂಡ ವೀಕೆಂಡ್ ನಲ್ಲಿ ಆ ಗೆಸ್ಟ್ ಹೌಸ್ ಬುಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಇವರು ಹೋಗಿರುವ ಆ ಗೆಸ್ಟ್ ಹೌಸ್ ಕಾಡಿನ ಮಧ್ಯದಲ್ಲಿದ್ದ ಕಾರಣ ಅಲ್ಲಿಂದ ಸುಮಾರು ಕಿಲೋಮೀಟರ್ ದೂರದವರೆಗೂ ಯಾವುದೇ ಗೆಸ್ಟ್ ಹೌಸ್ ಆಗ್ಲಿ ರೂಮ್ ಆಗ್ಲಿ ಇರೋದಿಲ್ಲ. ಸೊ ಬೇರೆ ದಾರಿ ಇಲ್ಲದೆ ಇಬ್ಬರು ಕೂಡ ಒಂದೇ ಗೆಸ್ಟ್ ಹೌಸ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ವೀಕೆಂಡ್ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ನಂತರ ಎಲ್ಲರೂ ಒಳಗಡೆ ಹೋದಾಗ ಯಾರು ಕೂಡ ಒಳಗಡೆ ಹೋಗಬಾರ್ದು ಅಂತ ಒಟ್ಟು 3 ರೂಮ್ ಗಳಿಗೆ ದೊಡ್ಡ ದೊಡ್ಡ ಬೀಗವನ್ನ ಹಾಕಲಾಗಿರುತ್ತೆ. ಹಾಗೂ ಇವರೆಲ್ಲ ಸ್ಟೇ ಮಾಡಿರುವ ಅಬ್ಬಂಗಲಿಯ ಮುಂದೆ ಇರುವ ಕೆರೆಯ ಒಳಗಡೆ ಶಾಕಿಂಗ್ಲಿ 100 ಅಸ್ಥಿಪಂಜರಗಳು ಹಾಗೂ ಕಾರುಗಳು ಬಿದ್ದಿವೆ ಅಂತ ಗೊತ್ತಾಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು ಅಷ್ಟಕ್ಕೂ ಆ ನಿಗೂಢ ಬಂಗಲಿಯ ಮಿಸ್ಟರಿ ಏನು, ಯಾರು ಕೂಡ ಒಳಗಡೆ ಹೋಗಬಾರ್ದು ಅಂತ ಲಾಕ್ ಮಾಡಲಾಗಿರುವ ಆ 3 ರೂಮ್ಗಳ ಒಳಗಡೆ ಏನಿದೆ, ಬಂಗಲಿಯ ಮುಂದೆ ಇರುವ ಕೆರೆಯ ಒಳಗಡೆ 100 ಜನಗಳ ಅಸ್ಥಿಪಂಜರಗಳು ಹಾಗೂ ಕಾರುಗಳು ಹೇಗೆ ಬಂತು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನೀವ್ಯಾರು ಕೂಡ ಲಿಟರಲಿ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕಾಡಿನ ಒಳಗಡೆ ಇಬ್ಬರು ಕಪಲ್ಸ್ ಯಾರಿಂದಲೋ ತಪ್ಪಿಸಿಕೊಂಡು ಮೈ ಮೇಲೆ ಬಟ್ಟೆ ಇಲ್ಲದೆ ಓಡ್ತಿರ್ತಾರೆ. ಇವರಿಬ್ಬರನ್ನ ಚೇಸ್ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಮೊದಲಿಗೆ ಆ ಹುಡುಗಿಗೆ ಹಿಂದಿನಿಂದ ಬಾಣ ಬಿಟ್ಟು ಸಾಯಿಸಿ ಬಿಡುತ್ತಾನೆ. ಈಗ ತುಂಬಾನೇ ಹೆದರಿಕೊಂಡ ಆ ಹುಡುಗ ಇನ್ನೇನೋ ತಪ್ಪಿಸಿಕೊಳ್ಬೇಕು ಅನ್ನೋಷ್ಟರಲ್ಲೇ ಆ ವ್ಯಕ್ತಿ ಅವನಿಗೂ ಕೂಡ ಬಾಣ ಹೊಡೆದು ಸಾಯಿಸಿ ಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ನಲ್ಲಿ ತಮ್ಮ ವೀಕೆಂಡ್ ಅನ್ನ ಎಂಜಾಯ್ ಮಾಡೋದಕ್ಕೆ ಅಂತ ದೂರದಲ್ಲಿರುವ ಎಸ್ಟೇಟ್ಗೆ ಹೋಗ್ತಿರುವ ಚಿತ್ರದ ಹೀರೋ ಡೇವಿಡ್ ಹಾಗೂ ಹೀರೋಯಿನ್ ಸೇಜ್ಲನ್ನ ನೋಡ್ತೀವಿ. ಸ್ನೇಹಿತರೆ, ಡೇವಿಡ್ ಒಬ್ಬ ಸ್ಟೋರಿ ರೈಟರ್ ಆಗಿದ್ದು ಸೇಜ್ ಇತ್ತೀಚೆಗೆ ವಿಡಿಯೋ ಎಡಿಟರ್ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ. ಇಬ್ಬರ ಮಧ್ಯ ಇತ್ತೀಚೆಗೆ ಜಗಳ ಆಗಿದ್ದು ಅದನ್ನೆಲ್ಲ ಮರೆತು ಇಬ್ಬರು ಖುಷಿಯಾಗಿರೋಣ ಅಂತ ಡೇವಿಡ್ ಇಲ್ಲಿಗೆ ಕರೆದುಕೊಂಡು ಬಂದಿರ್ತಾನೆ. ಹೀಗೆ ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ ನಂತರ ಆ ಎಸ್ಟೇಟ್ ಅನ್ನ ರೀಚ್ ಆಗಿ ಆ ಬಂಗಲೆಯನ್ನ ನೋಡ್ತಿದ್ದ ಹಾಗೇನೆ ಸೇಜ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಸೇಜ್ ಲಗೇಜ್ ಗಳನ್ನ ತೆಗೆದುಕೊಂಡು ಒಳಗಡೆ ಹೋಗ್ತಾಳೆ. ಈಗಲೇ ನಮಗೆ ಗೊತ್ತಾಗುತ್ತೆ ಡೇವಿಡ್ ಸೇಜ್ಗೆ ಮದುವೆ ಪ್ರಪೋಸ್ ಮಾಡೋದಕ್ಕೆ ಅಂತ ಒಂದು ರಿಂಗ್ ಅನ್ನ ತಂದಿರ್ತಾನೆ. ಹೇಗೆ ತುಂಬಾನೇ ದೊಡ್ಡದಾಗಿದ್ದ ಅಬ್ಬಂಗಲಿಯ ಒಳಗಡೆ ಹೋಗಿ ನೋಡ್ತಿದ್ದಾಗ 3 ರೂಮ್ ಗಳನ್ನ ಲಾಕ್ ಮಾಡಿರೋದನ್ನ ಗಮನಿಸ್ತಾರೆ. ನಂತರ ಇಬ್ಬರು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇಂಟಿಮೇಟ್ ಆಗ್ತಿರುವಾಗ ಬಂಗಲೆಯ ಬಳಿ ಯಾರೋ ಬರ್ತಿರುವ ಶಬ್ದ ಆಗುತ್ತೆ. ತಕ್ಷಣ ಯಾರದು ಅಂತ ಹೋಗಿ ನೋಡಿದ್ರೆ ಅಲ್ಲಿಗೆ ಸಿನ್ ಹಾಗೂ ವಿಲ್ ಎಂಬ ಮತ್ತಿಬ್ಬರು ಕಪಲ್ಸ್ ಲಗೇಜ್ ಸಮೇತನೇ ಬಂದಿರ್ತಾರೆ. ಈಗ ಡೇವಿಡ್ ಯಾರ್ ನೀವು ಅಂತ ವಿಚಾರಿಸಿದಾಗ ನಾವು ವೀಕೆಂಡ್ಗೆ ಈ ಗೆಸ್ಟ್ ಹೌಸ್ ಅನ್ನ ಬುಕ್ ಮಾಡಿದ್ದೀವಿ ಅಂತ ವಿಲ್ ಹೇಳ್ತಾನೆ. ಈಗ ಡೇವಿಡ್ ಹಾಗೂ ಸೇಜ್ಗೆ ಆಶ್ಚರ್ಯಾಗಿ ಏನು ನೀವು ವೀಕೆಂಡ್ಗೆ ಈ ಗೆಸ್ಟ್ ಹೌಸ್ ಅನ್ನ ಬುಕ್ ಮಾಡಿದ್ದೀರಾ, ನಾವು ಒಂದು ವಾರದ ಹಿಂದೆನೆ ಈ ಗೆಸ್ಟ್ ಹೌಸ್ ಅನ್ನ ಬುಕ್ ಮಾಡಿದ್ದೀವಿ ಅಂತ ಬುಕಿಂಗ್ ಕನ್ಫರ್ಮೇಶನ್ ಅನ್ನ ತೋರಿಸ್ತಾನೆ. ಈಗ ಚೆಕ್ ಮಾಡಿದಾಗ ವಿಲ್ ಬಳಿ ಕೂಡ ಬುಕಿಂಗ್ ಕನ್ಫರ್ಮೇಶನ್ ಇರುತ್ತೆ. ಹಾಗಾದ್ರೆ ವೆಬ್ಸೈಟ್ ನಲ್ಲಿ ಏನೋ ಟೆಕ್ನಿಕಲ್ ಗ್ಲಿಚ್ ಆಗಿ ಇಬ್ಬರು ಕೂಡ ವೀಕೆಂಡ್ಗೆ ಒಂದೇ ಗೆಸ್ಟ್ ಹೌಸ್ ಅನ್ನ ಬುಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೂ ಇಬ್ಬರಲ್ಲಿ ಯಾರು ವೀಕೆಂಡ್ಗೆ ಈ ಗೆಸ್ಟ್ ಹೌಸ್ ನಲ್ಲಿ ಸ್ಟೇ ಮಾಡಬೇಕು ಅಂತ ಕನ್ಫ್ಯೂಷನ್ ಶುರುವಾಗುತ್ತೆ. ಈಗ ವಿಲ್ ತನ್ನ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಬಹುದಾ ಅಂತ ಯೋಚನೆ ಮಾಡಿ ಹತ್ತಿರದಲ್ಲಿ ಬೇರೆ ಯಾವ್ದಾದ್ರು ಹೋಟೆಲ್ ಅಥವಾ ಗೆಸ್ಟ್ ಹೌಸ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಚೆಕ್ ಮಾಡಿದಾಗ ಇಲ್ಲಿಂದ ತುಂಬಾನೇ ದೂರದವರೆಗೂ ಯಾವುದೇ ಹೋಟೆಲ್ ಆಗ್ಲಿ ಗೆಸ್ಟ್ ಹೌಸ್ ಆಗ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ನಂತರ ಆ ಬಂಗಲೆ ತುಂಬಾನೇ ದೊಡ್ಡದಾಗಿರೋ ಕಾರಣ ಇಬ್ಬರು ಡಿಸ್ಕಸ್ ಮಾಡಿ ಬೇರೆ ಬೇರೆ ರೂಮ್ ನಲ್ಲಿ ಸ್ಟೇ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಎಲ್ಲರೂ ತಮ್ಮ ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಬಂಗಲೆಯ ಮುಂದೆ ಇದ್ದ ಕೆರೆ ಒಳಗಡೆ ಸ್ವಿಮ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈಗ ವಿಲ್ ಕ್ಯಾಶುವಲ್ ಆಗಿ ಮಾತನಾಡ್ತಾ ಅಷ್ಟಕ್ಕೂ ಈ ಕೆರೆ ಹೆಸರು ಬೋನ್ ಲೇಕ್ ಅಂತ. ಈ ಕೆರೆಗೆ ಬೋನ್ ಲೇಕ್ ಅಂತ ಹೆಸರು ಯಾಕೆ ಬಂತು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 1950ರ ಸಮಯದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಸಿಟಿಯಿಂದ ದೂರದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ಈ ಗೆಸ್ಟ್ ಹೌಸ್ ಅನ್ನ ಕಟ್ಟಿಸಿರ್ತಾನೆ. ಆದ್ರೆ ನಂತರವೇ ಗೊತ್ತಾಗಿರುತ್ತೆ ಗೆಸ್ಟ್ ಹೌಸ್ ನ ಮುಂದೆ ಇರುವ ಕೆರೆಯ ಒಳಗಡೆ 100 ಜನರ ಅಸ್ಥಿಪಂಜರ ಹಾಗೂ ಕಾರ್ಗಳು ಬಿದ್ದಿವೆ ಅಂತ.
ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಬ್ಬ ಸೀರಿಯಲ್ ಕಿಲ್ಲರ್ ವಿಕ್ಟಿಮ್ಗಳನ್ನ ಕೊಲೆ ಮಾಡಿ ಅವರ ಡೆಡ್ ಬಾಡಿಗಳನ್ನ ಹಾಗೂ ಕಾರ್ಗಳನ್ನ ಇಲ್ಲಿಗೆ ತಂದು ಡಿಸ್ಪೋಸ್ ಮಾಡ್ತಿದ್ದ ಅಂತ ಗೊತ್ತಾಗಿರುತ್ತೆ. ಈಗ ವಿಲ್ ಹೇಳಿದ್ದನ್ನ ಕೇಳಿದ ಎಲ್ಲರಿಗೂ ಭಯ ಆಗಿ ತಕ್ಷಣವೇ ಆ ಕೆರೆಯಿಂದ ಹೊರಗಡೆ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಡೇವಿಡ್ ತಾನು ತಂದಿರುವ ರಿಂಗ್ ಅನ್ನ ನೋಡ್ತಿರುವಾಗ ಅಲ್ಲಿಗೆ ಬಂದ ವಿಲ್ ರಿಂಗ್ ಅನ್ನ ನೋಡಿ ಬಿಡ್ತಾನೆ. ನೀನು ಹಾಗೂ ಸೇಜ್ ಮದ್ವೆ ಆದ್ರೆ ಜೋಡಿ ತುಂಬಾನೇ ಚೆನ್ನಾಗಿರುತ್ತೆ, ಧೈರ್ಯವಾಗಿ ಪ್ರಪೋಸ್ ಮಾಡುವಂತ ಕಾಂಪ್ಲಿಮೆಂಟ್ ಮಾಡ್ತಾನೆ. ಈ ಕಡೆ ಸೇಜ್ ಸಿನ್ ಬಗ್ಗೆ ವಿಚಾರಿಸಿದಾಗ ಸಿನ್ ತಾನೊಬ್ಬಳು ಫಿನಾನ್ಷಿಯಲ್ ಕಂಪನಿಯಲ್ಲಿ ಮ್ಯಾನೇಜರ್ ಅಂತ ಹೇಳ್ತಾಳೆ. ಹಾಗೂ ಡೇವಿಡ್ ಒಬ್ಬ ಬುಕ್ ರೈಟರ್ ಅಂತ ಗೊತ್ತಾಗಿ ತನ್ನ ಕಸ್ಟಮರ್ ಒಬ್ಬ ಬುಕ್ ಪಬ್ಲಿಷರ್ ಆಗಿದ್ದು ಅವರಿಗೆ ನಿಮ್ಮನ್ನ ರೆಫರ್ ಮಾಡ್ತೀವಿ ಅಂತ ಹೇಳ್ತಾಳೆ. ಹೀಗೆ ಮಾತನಾಡ್ತಾ 4 ಜನರ ಮಧ್ಯ ಮತ್ತಷ್ಟು ಫ್ರೆಂಡ್ಶಿಪ್ ಆಗಿ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಡೇವಿಡ್ಗೆ ಎಚ್ಚರವಾಗಿ ವಾಶ್ರೂಮ್ಗೆ ಹೋದಾಗ ಒಳಗಡೆ ಸೇಜ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಳ್ತಿರೋದನ್ನ ನೋಡ್ತಾನೆ. ಡೇವಿಡ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಸೇಜ್ ಅವನನ್ನ ಹೊರಗಡೆ ಕಳುಹಿಸಿ ಬಿಡ್ತಾಳೆ. ನಂತರ ಸೇಜ್ ಕುಕ್ ಮಾಡ್ತೀನಿ ಅಂತ ಕೆಳಗಡೆ ಕಿಚನ್ಗೆ ಹೋದಾಗ ಡೇವಿಡ್ ಒಬ್ಬನೇ ಕೂತು ಬುಕ್ ಓದ್ತಿರ್ತಾನೆ. ಆಗ ವಿಲ್ ನ ಗರ್ಲ್ ಫ್ರೆಂಡ್ ಆಗಿರುವ ಸಿನ್ ಬೇಕಂತಲೇ ಸ್ನಾನ ಮಾಡಿ ಟವಲ್ ನ ಮೇಲೆ ಅಲ್ಲಿಗೆ ಬರ್ತಾಳೆ. ಡೇವಿಡ್, ನನ್ನ ಕಣ್ಣಿನ ಲೆನ್ಸ್ ಅನ್ನ ಎಲ್ಲೋ ಇಟ್ಟಿದ್ದೀನಿ, ದಯವಿಟ್ಟು ನನ್ನ ಮೇಕಪ್ ಬಾಕ್ಸ್ ಅನ್ನ ಹುಡುಕಿ ಕೊಡ್ತೀಯಾ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಡೇವಿಡ್ ಸರಿ ಅಂತ ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ರೂಮ್ ನ ಒಳಗಡೆ ಹೋಗ್ತಾನೆ, ಆದ್ರೆ ಸಿನ್ ಬೇಕಂತಲೇ ಅವನ ಹಿಂದೆ ಹೋಗಿ ಟವಲ್ ಅನ್ನ ಡ್ರಾಪ್ ಮಾಡ್ತಾಳೆ. ನಂತರ ಡೇವಿಡ್ ಜೊತೆ ಮಾತನಾಡ್ತಾ ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಡೇವಿಡ್ಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗಿ ತಕ್ಷಣ ಅಲ್ಲಿಂದ ಹೊರಟು ಬರ್ತಾನೆ. ನಂತರ ಬೇಕಂತಲೇ ಹೊರಗಡೆ ಕೂತಿದ್ದ ಸೇಜ್ ಬಳಿ ಹೋಗಿ ನಿನ್ನ ಬಾಯ್ ಫ್ರೆಂಡ್ ನಾನು ಸ್ನಾನ ಮಾಡಿ ಹೊರಗಡೆ ಬಂದಾಗ ಟವಲ್ ನಲ್ಲಿ ನೋಡಿಬಿಟ್ಟ ಅಂತ ಹೇಳ್ತಾಳೆ. ಸೇಜ್ಗೆ ತನ್ನ ಬಾಯ್ ಫ್ರೆಂಡ್ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದ್ರೂ ಕೂಡ ಈ ಸಿನ್ ಪದೇ ಪದೇ ಅದನ್ನೇ ಎಕ್ಸಾಜರೇಟ್ ಮಾಡಿ ಹೇಳಿದ ಕಾರಣ ಸಣ್ಣದಾಗಿ ಅನುಮಾನ ಶುರುವಾಗುತ್ತೆ. ಹಾಗೂ ತಾವಿಬ್ರು ಎಂಜಾಯ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ರೆ ವಿಲ್ ಹಾಗೂ ಸಿನ್ ಕೂಡ ಇಲ್ಲಿಗೆ ಬಂದು ತಮಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಅನ್ನಿಸೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಸಿನ್ ಕಟ್ಟಾಗಿ ಆ ದಿನ ರಾತ್ರಿ ಮತ್ತೆ 4 ಜನ ಡ್ರಿಂಕ್ಸ್ ಮಾಡ್ತಾ ಪಾರ್ಟಿ ಮಾಡ್ತಿರ್ತಾರೆ. ನಂತರ ಕುಡಿದ ನಶೆಯಲ್ಲಿ ಈ ಬಂಗಲೆಯನ್ನ ಮತ್ತಷ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಲಾಕ್ ಆಗಿರುವ ಆ 3 ರೂಮ್ಗಳ ಬಾಗಿಲ ಲಾಕ್ ಅನ್ನ ಮುರಿದು ಒಳಗಡೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಹೀಗೆ ಮೊದಲ ರೂಮ್ ನ ಬೀಗವನ್ನ ಒಡೆದು ಒಳಗಡೆ ಹೋದಾಗ ಅಲ್ಲಿ ಹಲವಾರು ಎರೋಟಿಕ್ ವಸ್ತುಗಳನ್ನ ನೋಡ್ತಾರೆ. ಅವುಗಳನ್ನ ನೋಡಿ ಸಿನ್ ಹಾಗೂ ವಿಲ್ ತಮಾಷೆ ಮಾಡ್ತಿರ್ತಾರೆ, ಆದ್ರೆ ಡೇವಿಡ್ಗೆ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಆಗಿ ಎಲ್ಲರನ್ನು ಹೊರಗಡೆ ಕರೆದುಕೊಂಡು ಬರ್ತಾನೆ. ನಂತರ ಸೆಕೆಂಡ್ ರೂಮ್ ನ ಒಳಗಡೆ ಹೋದಾಗ ಅಲ್ಲಿ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳು ಹಾಗೂ ಊಜಾ ಬೋರ್ಡ್ ಕೂಡ ಇರುತ್ತೆ. ನಂತರ ಅಲ್ಲೇ ಗೋಡೆಗೆ ಅಂಟಿಸಿದ್ದ ನ್ಯೂಸ್ ಪೇಪರ್ ನ ಕಟ್ಟಿಂಗ್ಸ್ ಗಳನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಇಲ್ಲಿಗೆ ವೆಕೇಶನ್ ಗೆ ಅಂತ ಬರ್ತಿದ್ದ ಕಪಲ್ಸ್ ಗಳು ಹೇಗೆಲ್ಲ ಮಿಸ್ ಆಗಿದ್ದಾರೆ ಅಂತ ಬರೆದಿರುತ್ತೆ. ಈಗ ತುಂಬಾನೇ ಹೆದರಿಕೊಂಡ ಸೇಜ್ ಹಾಗೂ ಡೇವಿಡ್ ತಕ್ಷಣವೇ ಆ ರೂಮ್ ನಿಂದ ಹೊರಗಡೆ ಬರ್ತಾರೆ. ವಿಲ್ ಲಾಕ್ ಆಗಿರುವ ಆ 3ನೇ ಡೋರ್ ಅನ್ನ ಕೂಡ ಓಪನ್ ಮಾಡ್ಬೇಕು ಅಂತ ಹೋಗ್ತಾನೆ, ಆದ್ರೆ ಡೇವಿಡ್ ಹಾಗೂ ಸೇಜ್ ಮಾತ್ರ ಬೇಡ ಅಂತ ತಮ್ಮ ರೂಮಿಗೆ ವಾಪಸ್ ಬರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಸೇಜ್ಗೆ ಎಚ್ಚರವಾಗಿ ಹೊರಗಡೆ ಬಂದಾಗ ವಿಲ್ ಅಲ್ಲೇ ಸ್ನಾನ ಮಾಡ್ತಿರ್ತಾನೆ. ನೋಡ್ದೆ ಬಂದೆ ಅಂತ ಸೇಜ್ ಸಾರಿ ಕೇಳ್ತಾ ನಾಚ್ಕೊಂಡು ಒಳಗಡೆ ಬರ್ತಾಳೆ. ನಂತರ ಎಲ್ಲ ಕೂತು ಬ್ರೇಕ್ಫಾಸ್ಟ್ ಮಾಡ್ತಿರುವಾಗ ವಿಲ್ ತನ್ನ ಗರ್ಲ್ ಫ್ರೆಂಡ್ ಸಿನ್ಗೆ ಇವರ ಮುಂದೆನೆ ಒಂದು ರಿಂಗ್ ಅನ್ನ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ರಿಂಗ್ ಬೇರೆ ಯಾವುದು ಅಲ್ಲ, ಡೇವಿಡ್ ತನ್ನ ಗರ್ಲ್ ಫ್ರೆಂಡ್ ಆಗಿರುವ ಸೇಜ್ಗೆ ಕೊಡ್ಬೇಕು ಅಂತ ತಂದಿದ್ದ ರಿಂಗ್ ಅನ್ನೇ ವಿಲ್ ತನ್ನ ಗರ್ಲ್ ಫ್ರೆಂಡ್ ಆಗಿರುವ ಸಿನ್ಗೆ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಈಗ ತನ್ನ ರಿಂಗ್ ನೋಡಿ ಶಾಕ್ ಆದ ಡೇವಿಡ್ ತಕ್ಷಣವೇ ವಿಲ್ ನನ್ನ ಹೊರಗಡೆ ಕರೆದುಕೊಂಡು ಬಂದು ಜೋರಾಗಿ ಜಗಳ ಮಾಡ್ತಾನೆ. ಆದ್ರೆ ವಿಲ್ ಮಾತ್ರ ಅಳುತ್ತಾ ಸಾರಿ ಡೇವಿಡ್, ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ಸಿನ್ ಈ ಹಿಂದೆ ಕೂಡ ನನಗೆ ಚೀಟ್ ಮಾಡಿದ್ಲು, ಆಕೆ ಎಲ್ಲಾದ್ರೂ ನನ್ನನ್ನ ಬಿಟ್ಟು ಬೇರೆಯವರ ಜೊತೆ ಹೊರಟು ಹೋದ್ರೆ ಏನ್ ಮಾಡೋದು ಅಂತ ನನಗೆ ತುಂಬಾನೇ ಭಯ ಆಗ್ತಿತ್ತು. ನೀನು ಸೇಜ್ಗೆ ಕೊಟ್ಟು ಪ್ರಪೋಸ್ ಮಾಡ್ಬೇಕು ಅಂತ ತಂದಿದ್ದ ಆ ರಿಂಗ್ ಅನ್ನ ನೋಡಿ ನನ್ಗೂ ಕೂಡ ಧೈರ್ಯ ಬಂತು. ಸೊ ಅರ್ಜೆಂಟ್ ಅಲ್ಲಿ ಬೇರೆ ರಿಂಗ್ ಅನ್ನ ಅರೇಂಜ್ ಮಾಡೋದಕ್ಕೆ ಸಾಧ್ಯವಾಗದೆ ನಿನ್ನ ರಿಂಗ್ ಅನ್ನೇ ಕೊಟ್ಟೆ, ಐ ಆಮ್ ಸಾರಿ ಅಂತ ಹೇಳ್ತಾನೆ. ಮುಂದುವರೆದು ನನಗೆ 1 ಅಥವಾ 2 ದಿನ ಟೈಮ್ ಕೊಡು, ಆ ರಿಂಗ್ ಅನ್ನ ಹೇಗಾದ್ರೂ ಮಾಡಿ ನಿನಗೆ ವಾಪಸ್ ಕೊಡ್ತೀನಿ. ಅದಕ್ಕೆ ಡೇವಿಡ್ ಹೋಗ್ಲಿ ಬಿಡು, ನಾನು ಪ್ರೀತಿ ಮಾಡ್ತಿರುವ ಸೇಜ್ ಕೂಡ ಈ ಹಿಂದೆ ನನಗೆ ಚೀಟ್ ಮಾಡ್ತಿದ್ಲು, ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಅಂತ ಸಮಾಧಾನ ಮಾಡ್ತಾನೆ. ಇದಾದ ನಂತರ ಸೇಜ್ ಕುಕ್ ಮಾಡೋದಕ್ಕೆ ಗ್ರಾಸರಿ ತರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಿಲ್ ತಕ್ಷಣವೇ ನಾನು ಕೂಡ ಸ್ವಲ್ಪ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ಬೇಕು, ನಾವಿಬ್ರು ಶಾಪಿಂಗ್ ಹೋಗೋಣ ಅಂತ ಕರೀತಾನೆ. ಈಗ ಡೇವಿಡ್ ಬೇಡ ಅಂತ ಹೇಳ್ಬೇಕು ಅಂತ ಅಂದುಕೊಳ್ತಾನೆ, ಆದ್ರೆ ಅಷ್ಟರಲ್ಲೇ ಸೇಜ್ ವಿಲ್ ನ ಜೊತೆ ಕಾರ್ ನಲ್ಲಿ ಹೊರಡ್ತಾಳೆ. ಹೇಗೆ ದಾರಿಯಲ್ಲಿ ಹೋಗ್ತಿರುವಾಗ ವಿಲ್ ಬೇಕಂತಲೇ ಸೇಜ್ ಹಾಗೂ ಡೇವಿಡ್ ನ ಮಧ್ಯ ಜಗಳ ಶುರುವಾಗ್ಲಿ ಅಂತ ಈ ರೀತಿ ಹೇಳ್ತಾನೆ. ಸೇಜ್ ಈ ಹಿಂದೆ ನೀನು ಡೇವಿಡ್ಗೆ ಮೋಸ ಮಾಡಿದ್ದೆ ಅಂತ ನನ್ನ ಬಳಿ ಹೇಳಿಕೊಂಡ, ಜೊತೆಗೆ ಅವನಿಂದ ಸ್ಯಾಟಿಸ್ಫೈ ಆಗದೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಳ್ತಿದ್ದೆ ಅಂತ ಕೂಡ ಹೇಳಿಕೊಂಡ.
ಹೀಗೆ ಇಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿ ಜಗಳಾಗ್ಲಿ ಅಂತ ಏನೇನೋ ಹೇಳಿದ ನಂತರ ಕಾರನ್ನ ಪಕ್ಕಕ್ಕೆ ಪಾರ್ಕ್ ಮಾಡ್ತಾನೆ. ನಂತರ ಆಕೆಯನ್ನ ಸೆಡ್ಯೂಸ್ ಮಾಡಿ ಕಿಸ್ ಮಾಡಿ ಇಂಟಿಮೇಟ್ ಆಗ್ಬೇಕು ಅಂತ ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಈ ಕಡೆ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಬಂಗಲಿಯಲ್ಲಿದ್ದ ಸೀನ್ ಕೂಡ ಡೇವಿಡ್ಗೆ ಸೆಡ್ಯೂಸ್ ಮಾಡಿ ಇಂಟಿಮೇಟ್ ಆಗೋದಕ್ಕೆ ಹೋಗ್ತಾಳೆ. ಹಾಗೂ ಈ ಸೀನ್ ಕೂಡ ಇಲ್ಲಿಗೆ ಕಟ್ ಆಗುತ್ತೆ. ಸ್ನೇಹಿತರೆ, ಒಂದು ಫ್ಲಾಶ್ ಬ್ಯಾಕ್ ಮೂಲಕ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಆ ಬಂಗಲೆ ಬೇರೆ ಯಾರ್ದು ಅಲ್ಲ, ವಿಲ್ ಹಾಗೂ ಸಿಂತೇನೆ. ಹಾಗೂ ಶಾಕಿಂಗ್ಲಿ ಅಲ್ಲಿಗೆ ಬರುವ ಕಪಲ್ಸ್ ಗಳನ್ನ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಕಿಲ್ಲರ್ ಗಳು ಇವರೇನೆ. ಅಷ್ಟಕ್ಕೂ ಯಾರಿವ್ರು, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಒಂದು ಶಾಕಿಂಗ್ ಟ್ವಿಸ್ಟ್ ನ ಮೂಲಕ ಮುಂದೆ ನಿಮಗೆ ಗೊತ್ತಾಗುತ್ತೆ. ಏಕೆ ವಿಲ್ ಡೇವಿಡ್ ಬಗ್ಗೆ ಹೇಳಿದ್ದನ್ನ ಕೇಳಿದ ನಂತರ ಸೇಜ್ಗೆ ಡೇವಿಡ್ ಮೇಲೆ ಅನುಮಾನ ಶುರುವಾಗಿ ಅವನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಸಿನ್ ಸಮಾಧಾನ ಮಾಡೋ ರೀತಿ ನಾಟಕ ಮಾಡ್ತಾ ಮೋಲಿಯಂ ಡಿ ಎಂಬ ಒಂದು ಡ್ರಗ್ ಅನ್ನ ಕೊಟ್ಟು ಇದನ್ನ ಕನ್ಸ್ಯೂಮ್ ಮಾಡೋ ಎಲ್ಲ ಕೂಡ ಸರಿಯಾಗುತ್ತೆ ಅಂತ ಹೇಳ್ತಾಳೆ. ಹೇಗೆ ಆ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ತಿದ್ದ ಹಾಗೆ ಸೇಜ್ ತುಂಬಾನೇ ಖುಷಿಯಾಗಿ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ನಂತರ ಅಕ್ಕೆರೆ ಅಂದ್ರೆ ಭಯ ಪಡ್ತಿದ್ದ ಸೇಜ್ ಸಿನ್ಲನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ರಾತ್ರಿ ಆಗಿದ್ರು ಕೂಡ ಅದರ ಒಳಗಡೆ ಜಂಪ್ ಮಾಡಿ ಸ್ವಿಮ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ತುಂಬಾ ಹೊತ್ತು ಕೆರೆಯಲ್ಲಿ ಸ್ವಿಮ್ ಮಾಡಿದ ನಂತರ ವಾಪಸ್ ಬಂಗಲೆಗೆ ಬಂದು ಮತ್ತೆ ಡೇವಿಡ್ ನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಬಂಗಲೆಯ ಪವರ್ ಕಟ್ ಆಯ್ತು ಅಂತ ವಿಲ್ ಹಾಗೂ ಸಿನ್ ಜನರೇಟರ್ ಆನ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾರೆ. ಹೀಗೆ ಇವರಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಮಾಡ್ತಿದ್ರೆ ಹೊರಗಡೆ ಜನರೇಟರ್ ಆನ್ ಮಾಡ್ತೀವಿ ಅಂತ ಹೋಗಿದ್ದ ಅವರಿಬ್ಬರು ಬಾಗಿಲ ಬಳಿ ನಿಂತು ಇವರ ಜಗಳ ಕೇಳಿ ಎಂಜಾಯ್ ಮಾಡ್ತಿರುತ್ತಾರೆ. ನಮ್ಮ ಪ್ಲಾನ್ ವರ್ಕ್ ಆಯ್ತು, ಅವರಿಬ್ಬರು ಜಗಳ ಮಾಡ್ತಿದ್ದಾರೆ ಅಂತ ಇಬ್ಬರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಹೊರಗಡೆ ಬಂದ ಡೇವಿಡ್ ಸೇಜ್ ಕೋಪದಲ್ಲಿ ಎಲ್ಲಿಗೋ ಹೊರಟು ಹೋದ್ಲು, ದಯವಿಟ್ಟು ಅವಳನ್ನ ಹುಡುಕೋದಕ್ಕೆ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ವಿಲ್ ಹಾಗೂ ಸಿನ್ ಸೇಜ್ಲನ್ನ ಹುಡುಕಿಕೊಂಡು ಹೊರಗಡೆ ಹೋಗ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅಷ್ಟಕ್ಕೂ ಸೇಜ್ ಹೊರಗಡೆ ಹೋಗಿ ಇರೋದಿಲ್ಲ, ಅಲ್ಲೇ ಬಚ್ಚಿಟ್ಟುಕೊಂಡಿರ್ತಾಳೆ. ಸೇಜ್ಗೆ ವಿಲ್ ಹಾಗೂ ಸಿನ್ ಈ ಬಂಗಲೆಗೆ ಬಂದಾಗಿನಿಂದಲೇ ಅವರಿಬ್ಬರ ಮೇಲೆ ಅನುಮಾನ ಶುರುವಾಗಿರುತ್ತೆ. ಈಗ ಇಬ್ಬರು ಕೂಡ ಸಿನ್ ಹಾಗೂ ವಿಲ್ ಈ ಬಂಗಲೆಗೆ ಬಂದಾಗಿನಿಂದ ತಮ್ಮಿಬ್ಬರ ಬಳಿ ಏನೇನನ್ನ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಡಿಸ್ಕಸ್ ಮಾಡ್ತಾರೆ. ಈಗ ಸೇಜ್ಗೆ ಕನ್ಫರ್ಮ್ ಆಗುತ್ತೆ, ಡೇವಿಡ್ ತಾನು ಈ ಹಿಂದೆ ಅವನಿಗೆ ಚೀಟ್ ಮಾಡಿದ್ದೆ ಅಂತ ಹೇಳಿದ್ನೆ ಹೊರತು ತಾನು ವಾಶ್ರೂಮ್ ನಲ್ಲಿ ಮಾಡಿದ್ದನ್ನ ವಿಲ್ಗೆ ಹೇಳಿರ್ಲಿಲ್ಲ ಅಂತ. ಹಾಗಾದ್ರೆ ಈ ವಿಷಯ ವಿಲ್ ಹಾಗೂ ಸಿನ್ಗೆ ಹೇಗೆ ಗೊತ್ತಾಯ್ತು? ಮನೆಯಲ್ಲಿ ಏನಾದ್ರೂ ಸೀಕ್ರೆಟ್ ಕ್ಯಾಮ್ರಾಗಳಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಡೌಟ್ ಬಂದು ಲಾಕ್ ಆಗಿದ್ದ ಆ 3ನೇ ರೂಮ್ ಅನ್ನ ಓಪನ್ ಮಾಡಿ ಒಳಗಡೆ ಹೋದಾಗ ಇಬ್ಬರಿಗೂ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಸ್ನೇಹಿತರೆ, ಆ ಬಂಗಲೆಯ ಎಲ್ಲ ಜಾಗಗಳಲ್ಲೂ ಕೂಡ ಸೀಕ್ರೆಟ್ ಕ್ಯಾಮ್ರಾಗಳಿದ್ದು ಅದೆಲ್ಲದರ ಕಂಟ್ರೋಲ್ ಕೂಡ ಇಲ್ಲೇ ಇರುತ್ತೆ. ಹಾಗೂ ಇವರಿಬ್ಬರು ಇಲ್ಲಿಗೆ ಬಂದಾಗಿನಿಂದ ಇಂಟಿಮೇಟ್ ಆಗಿರೋದು ಹಾಗೂ ಮಾತಾಡಿರೋದೆಲ್ಲ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗೂ ಶಾಕಿಂಗ್ಲಿ ಈ ಹಿಂದೆ ಆ ಬಂಗಲೆಗೆ ಬಂದಿದ್ದ ಎಲ್ಲ ಕಪಲ್ಸ್ ಗಳನ್ನ ಕೂಡ ಕೊಲೆ ಮಾಡಿ ಅವರ ಪರ್ಸನಲ್ ವಿಡಿಯೋಸ್ ಗಳನ್ನ ಕೂಡ ರೆಕಾರ್ಡ್ ಮಾಡಿರ್ತಾರೆ. ಈಗ ಅಲ್ಲಿರುವ ವಿಕ್ಟಿಮ್ಸ್ ಗಳ ವಸ್ತುಗಳನ್ನ ನೋಡ್ತಿದ್ದ ಹಾಗೇನೆ ಇವರಿಬ್ಬರಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಬಂಗಲೆಯ ಮುಂದೆ ಇರುವ ಕೆರೆಯ ಒಳಗಡೆ ವಿಕ್ಟಿಮ್ಸ್ ಗಳ ಅಸ್ಥಿಪಂಜರಗಳನ್ನ ಇವರೇ ಕೊಲೆ ಮಾಡಿ ಹಾಕಿರೋದು ಅಂತ. ಈಗ ಸೇಜ್ ಅಲ್ಲೇ ಇದ್ದ ಒಂದು ಫೈಲ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಬಂಗಲೆಯ ನಿಜವಾದ ಓನರ್ ಗಳು ವಿಲ್ ಹಾಗೂ ಸಿನ್ ಅಂತ. ಈಗ ಸೇಜ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ತಾನು ಸ್ನಾನ ಮಾಡ್ತಿರುವಾಗ ಸೀಕ್ರೆಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಡೇವಿಡ್ ಹಾಗೂ ತನ್ನ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಮಾಡಿದ್ದಾರೆ ಅಂತ. ಈಗ ಎಲ್ಲವನ್ನ ಡಿಸ್ಟ್ರಾಯ್ ಮಾಡಿ ಇನ್ನೇನೋ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ನೋಷ್ಟರಲ್ಲೇ ವಿಲ್ ಹಾಗೂ ಸಿನ್ ವಾಪಸ್ ಬರ್ತಾರೆ. ಡೇವಿಡ್ಗೆ ಕೋಪ ಬಂದು ಇದೆಲ್ಲ ಏನು ಅಂತ ವಿಚಾರಿಸಿದಾಗ ವಿಲ್ ವಿಚಿತ್ರವಾಗಿ ನಗುತ್ತಾ ಹೇಗೆ ಹೇಳ್ತಾನೆ, ಡೇವಿಡ್ ಇದನ್ನ ಒಂದು ಗೇಮ್ ಅನ್ಕೊಳ್ಳಿ, ನಿಮ್ಮಿಬ್ಬರ ಪ್ರೀತಿ ಎಷ್ಟೊಂದು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ. ನಾವು ಇಲ್ಲಿಗೆ ಬರುವ ಕಪಲ್ಸ್ ಗಳ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಮಾಡಿ ಅವರಿಬ್ಬರು ಎಷ್ಟು ಲಾಯಲ್ ಆಗಿದ್ದಾರೆ ಅಂತ ಚೆಕ್ ಮಾಡ್ತೀವಿ. ಈಗ ಡೇವಿಡ್ಗೆ ಪಿತ್ತ ನೆತ್ತಿಗೇರಿ ನೀನು ಬೇಡ ನಿನ್ನ ಗೇಮು ಬೇಡ ಅಂತ ತಕ್ಷಣವೇ ಸೇಜ್ಲನ್ನ ಕರೆದುಕೊಂಡು ಕಾರ್ನ ಬಳಿ ಬರ್ತಾನೆ. ಹೀಗೆ ಇವರಿಬ್ಬರು ಇನ್ನೇನೋ ಅಲ್ಲಿಂದ ಹೋಗ್ಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ವಿಲ್ ಬರ್ತಾನೆ. ವಿಚಿತ್ರವಾಗಿ ನಗುತ್ತಾ ಮತ್ತೆ ಇವರಿಬ್ಬರ ಮಧ್ಯೆ ಜಗಳ ಶುರು ಮಾಡಬೇಕು ಅಂತ ಹೀಗೆ ಹೇಳ್ತಾನೆ, ನಾನು ಆ ದಿನ ಗ್ರೋಸರಿ ತರೋದಕ್ಕೆ ಅಂತ ಸೇಜ್ ಜೊತೆ ಕಾರ್ನಲ್ಲಿ ಹೋಗಿದ್ದೆ ಅಲ್ವಾ, ಆಗ ಕಾರ್ನಲ್ಲೇ ಇಬ್ಬರು ಇಂಟಿಮೇಟ್ ಆದ್ವಿ ಅಂತ ಸುಳ್ಳು ಹೇಳ್ತಾನೆ. ಈಗ ಶಾಕ್ ಆದ ಸೇಜ್ ಆ ರೀತಿ ಏನು ಕೂಡ ಆಗಿಲ್ಲ, ದಯವಿಟ್ಟು ನನ್ನ ಮಾತನ್ನ ನಂಬು ಅಂತ ಡೇವಿಡ್ಗೆ ಅರ್ಥ ಮಾಡಿಸ್ತಾಳೆ. ಈಗ ಡೇವಿಡ್ ಅವನ ಮಾತನ್ನ ಇಗ್ನೋರ್ ಮಾಡಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲೇ ಆ ಕಡೆಯಿಂದ ಜೋರಾಗಿ ಬಂದ ಸಿನ್ ಇವರ ಕಾರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಇಬ್ಬರಿಗೆ ಮತ್ತೆ ವಾಪಸ್ ಎಚ್ಚರವಾದಾಗ ಬಂಗಲೆ ಒಳಗಡೆ ಇವರಿಬ್ಬರ ಕೈಕಾಲುಗಳಿಗೆ ಟೇಪ್ ಅನ್ನ ಹಾಕಿ ಲಾಕ್ ಮಾಡಲಾಗಿರುತ್ತೆ.
ಈಗ ಡೇವಿಡ್ ಅಷ್ಟಕ್ಕೂ ಯಾರ್ ನೀವು, ಯಾಕೆ ಈ ರೀತಿ ಜನಗಳನ್ನ ಕೊಲೆ ಮಾಡ್ತಿದ್ದೀರಾ ಅಂತ ವಿಚಾರಿಸಿದಾಗ ವಿಲ್ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಇವರಿಬ್ಬರು ಸ್ವಂತ ಅಣ್ಣ ತಂಗಿ, ಹಾಗಿದ್ರು ಕೂಡ ಇಬ್ಬರು ಕಪಲ್ಸ್ ಆಗಿರ್ತಾರೆ. ಸ್ನೇಹಿತರೆ, ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದ ಇವರಿಬ್ಬರ ಮಧ್ಯ ಫಿಸಿಕಲ್ ಇಂಟ್ರೆಸ್ಟ್ ಶುರುವಾಗಿರುತ್ತೆ. ಈ ವಿಷಯ ಇವರ ತಂದೆ ತಾಯಿಗೆ ಗೊತ್ತಾಗ್ತಿದ್ದ ಹಾಗೆ ಇಬ್ಬರಿಗೂ ಸರಿಯಾಗಿ ಹೊಡೆದು ಬುದ್ಧಿ ಹೇಳಿರುತ್ತಾರೆ. ಆದ್ರೆ ಚಿಕ್ಕ ವಯಸ್ಸಿನಿಂದಲೇ ಸೈಕೋಪಾತ್ಗಳಾಗಿದ್ದ ಇವರಿಬ್ಬರು ನಮ್ಮಿಬ್ಬರ ಪ್ರೀತಿಯನ್ನ ದೂರ ಮಾಡ್ತಿದ್ದಾರೆ ಅಂತ ತನ್ನ ಸ್ವಂತ ತಂದೆ ತಾಯಿಯನ್ನೇ ಕೊಲೆ ಮಾಡಿ ಕೆರೆಗೆ ಡಿಸ್ಪೋಸ್ ಮಾಡಿರ್ತಾರೆ. ಹೀಗೆ ಬೆಳೆದು ದೊಡ್ಡವರಾದ ನಂತರ ಈ ಬಂಗಲಿಯನ್ನ ರೆಂಟ್ಗೆ ಕೊಡೋ ರೀತಿ ನಾಟಕ ಮಾಡ್ತಾ, ನಂತರ ನಾವು ಕೂಡ ಇದೇ ಬಂಗಲಿಯನ್ನ ಬುಕ್ ಮಾಡಿದ್ದೀವಿ ಅಂತ ನಾಟಕ ಮಾಡ್ತಾ ಇಲ್ಲಿಗೆ ಬರ್ತಿರ್ತಾರೆ. ನಂತರ ಕಪಲ್ಸ್ ಗಳ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿ ಇಬ್ಬರ ಮಧ್ಯ ಜಗಳ ಆಗುವ ಹಾಗೆ ಮಾಡಿ ಒಬ್ಬರಿಗೊಬ್ಬರು ಎಷ್ಟು ಲಾಯಲ್ ಆಗಿದ್ದಾರೆ ಅಂತ ಟೆಸ್ಟ್ ಮಾಡ್ತಿರ್ತಾರೆ. ಹೀಗೆ ಕಪಲ್ಸ್ ಗಳು ಜಗಳ ಮಾಡೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ಇವರಿಬ್ಬರ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇವರಿಗೆ ನಮ್ಮ ಹಾಗೆ ನಿಜವಾದ ಪ್ರೀತಿಯ ಬೆಲೆ ಗೊತ್ತಿಲ್ಲ ಅಂತ ಅವರನ್ನ ಕೊಲೆ ಮಾಡಿ ಡೆಡ್ ಬಾಡಿಗಳನ್ನ ಕೆರೆಗೆ ಡಿಸ್ಪೋಸ್ ಮಾಡ್ತಿರ್ತಾರೆ. ಈಗ ಸೇಜ್ ಹಾಗೂ ಡೇವಿಡ್ಗೆ ತಮ್ಮ ಬಗ್ಗೆ ಎಲ್ಲ ಕೂಡ ಗೊತ್ತಾಯ್ತು ಅಂತ ಇವರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಇಬ್ಬರು ತಮಗೆ ಸುತ್ತಿದ್ದ ಟೇಪ್ ಗಳನ್ನ ಬಿಡಿಸಿಕೊಂಡು ಇವರ ಜೊತೆ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಸೇಜ್ ಸಿನ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲೇ ಇದ್ದ ಕೊಡಲಿಯನ್ನ ತೆಗೆದುಕೊಂಡು ಹೊರಗಡೆ ಬರ್ತಾಳೆ. ಆಗ ಡೇವಿಡ್ ಮೇಲೆ ಅಟ್ಯಾಕ್ ಮಾಡ್ತಿದ್ದ ವಿಲ್ ಇವಳ ಕೈಯಲ್ಲಿ ಕೊಡಲಿಯನ್ನ ನೋಡ್ತಿದ್ದ ಹಾಗೆ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ನಂತರ ಸೇಜ್ಗೆ ಸರಿಯಾಗಿ ಹೊಡೆದು ಅಲ್ಲೇ ಇದ್ದ ಚೈನ್ ಸಾ ಮಷೀನ್ ಅನ್ನ ತೆಗೆದುಕೊಂಡು ಡೇವಿಡ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ಅಷ್ಟರಲ್ಲೇ ಸುಧಾರಿಸಿಕೊಂಡು ಮೇಲೆ ಇದ್ದ ಸೇಜ್ ಅಲ್ಲೇ ಇದ್ದ ಕೊಡಲಿಯನ್ನ ತೆಗೆದುಕೊಂಡು ವಿಲ್ ನ ತಲೆಗೇನೆ ಹೊಡೆದು ಬಿಡ್ತಾಳೆ. ನಂತರ ಬೋಟ್ ನಲ್ಲಿ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ಬೇಕು ಅಂತ ಬೋಟ್ ಬಳಿ ಹೋಗುವಷ್ಟರಲ್ಲೇ ಮತ್ತೆ ಸಿನ್ ಅಲ್ಲಿಗೆ ಬರ್ತಾಳೆ. ಈಗ ಡೇವಿಡ್ ಅಲ್ಲೇ ಇದ್ದ ಕೊಡಲಿಯಿಂದ ಅವಳ ಮೇಲೆ ಅಟ್ಯಾಕ್ ಮಾಡಿ ಕೆರೆಗೆ ತಳ್ಳಿ ಬಿಡ್ತಾನೆ. ತಕ್ಷಣ ಸೇಜ್ ಬೋಟ್ ಅನ್ನ ಆನ್ ಮಾಡ್ತಿದ್ದ ಹಾಗೆ ರೋಟೇಟರ್ ಬ್ಲೇಡ್ ನ ಒಳಗಡೆ ಸಿಕ್ಕು ಆಕೆ ಸತ್ತು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಡೇವಿಡ್ ತಾನು ಕೊಡಬೇಕು ಅಂತ ತಂದಿದ್ದ ಆ ರಿಂಗ್ ಅನ್ನ ವಾಪಸ್ ಕಿತ್ತುಕೊಂಡಿರ್ತಾನೆ. ಆ ರಿಂಗ್ ಅನ್ನ ಸೇಜ್ಗೆ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಆಕೆ ಖುಷಿಯಿಂದ ಒಪ್ಪಿಕೊಳ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.